ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವೇ ಬರೀ ಎವರ್ ಗ್ರೀನ್. ನೀವು ಬಾ ಬಾ ಬಾಲು ಅಂತ ಹಿಂಗೆ ಹೇಳ್ಕೊಂಡೆ ಎಷ್ಟೋ ಜನ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದಂತೆ ಉಳಿದು ಬಿಟ್ಟಿದ್ದೀರಾ ನೀವು. ನಮ್ಮ ಅಡಿಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. Thank you, ಅಮ್ಮ. ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಲೈಫ್? ಪರವಾಗಿಲ್ಲವ, ಚೆನ್ನಾಗಿ ನಡೀತಿದೆ. ಖುಷಿಯಾಗಿದ್ದೀರಾ? ಆರಾಮ್ಸೆ. ಸೂಪರ್. ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? 1 pot ರೈಸ್ ಅಂತ ಮಾಡ್ತಿದ್ವಿ. ವಾವ್, ಹೌದಾ? ಈಸಿಯಾಗಿ ಆಗೋಗ್ಬಿಡತ್ತೆ ಅಂತ. ದಿಢೀರ್ ಅಂತ ಆಗ್ಬಿಡುತ್ತೆ. ದಿಢೀರ್ ಅಂತ. ವಾವ್. ಸೊ ಹಂಗ ನಾನು ಇದನ್ನ ದಿಢೀರ್ 1 pot ರೈಸ್ ಅಂತ ಹೇಳ್ಬೋದಾ? ಓ ಎಸ್. ಸೂಪರ್. ಇದು ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್. ಅಡಿಗೆ ಸ್ಟಾರ್ಟ್ ಮಾಡಕ್ ನಿಮ್ಗೆ ಏನ್ ಬೇಕು? ಸ್ಟವ್ ಹಂಚ್ಬೇಕು, ಅಂಟಿಸ್ಬೇಕು, ಗ್ಯಾಸ್ ಲೈಟರ್ ಬೇಕು, ಒಂದು ತಪ್ಪಲೆ ಬೇಕು, ಕಪ್ಲ ಬೇಕಾ? ಕುಕ್ಕರ್ ಇದ್ರೆ ಇನ್ನೂ ಈಸಿ. ಹೌದಾ? ಇನ್ನ ಈಸಿ ಅಂದ್ರೆ ಈಸಿದೆ ಕೊಡ್ತೀವಿ ನಾವು. ಲಾಕ ಲಾಕ ಲಾಕ. ಎಣ್ಣೆ ಹಾಕೋಬೇಕು ಮೊದಲು. ಅದು ನಾವ್ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಸ್ವಲ್ಪ ಸಾಕು. ಈಗ ಕರಿಬೇವು ಹಾಕೋಣ. ಒಂದ್ ಸ್ವಲ್ಪ. ಎಷ್ಟೆಷ್ಟು ಹಾಕೋಣ? ಸ್ವಲ್ಪ ಹಾಕೋಣ. ಕರಿಬೇವು ತಿಂದ್ರೆ ಒಳ್ಳೆ. ಹೇಳ್ದಂಗೆ ಚಿಟಪಟ ಅಂತ ಬರ್ತಾ ಇದೆ. ಈರುಳ್ಳಿ ಎಷ್ಟು ಹಾಕೋಣ? ಸಾಕಷ್ಟು. 1-2 ಇಡಿ. ಒಂದ್ ಸ್ವಲ್ಪ ಜೀರಿಗೆ, ಅದ್ರ ಜೊತೆಗೇನೆ ಜೀರಿಗೆ, ಸ್ವಲ್ಪ ಅರಿಶಿನ, ಮೆಣಸಿನ್ಕಾಯಿ ಅಷ್ಟೇ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಾಕೊಳ್ಳಿ. ಬೆಳ್ಳುಳ್ಳಿನೂ ಜೊತೆಲಿ ಯಾವತ್ತೂ ಹಿಂಗೆ ಸ್ವಲ್ಪ ಮುರಿದು ಹಾಕಿದ್ರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ. ಮೆಣಸು ಪೌಡ್ರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಕಾಳು ಮೆಣಸು. ಎಷ್ಟು ಹಾಕೋಣ ಮೆಣಸು? ಒಂದಿಷ್ಟು. ಇಲ್ಲಾಂದ್ರೆ 1 ಚಮಚ. 1 ಚಮಚ. ಖಾರ ಪೌಡ್ರ್ ಇಲ್ಲ, ಕಾಣ್ತಾ ಇಲ್ಲ. ನಾನ್ ತರ್ತೇನೆ. ಯಾಕೆ ಮ್ಯಾಮ್ ಟೆನ್ಷನ್ ಮಾಡ್ಕೋತೀರಾ? ನೋಡಿ, ನಿಮಗೋಸ್ಕರ ನಮ್ಮ ಆಹಾರ ಅವರ ಚಿಲ್ಲಿ ಪೌಡರ್ ತಂದಿದ್ದೀನಿ ಅಮ್ಮ. ನಮ್ಮ ಆಹಾರ ಅವರ ಚಿಲ್ಲಿ ಪೌಡರು ಕ್ರಯೋಜೆನಿಕ್ ತಂತ್ರಜ್ಞಾನದಿಂದ ಬಳಸಿ ಮಾಡಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಮತ್ತೆ ಅಸಲಿ ರುಚಿ ಇರುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಆ ಪರಿಮಳನ ಆನಂದಿಸ್ತಾ ಇದ್ರೆ ಅವಾಗ ನೀವೇ ಹೇಳ್ತೀರಾ ಅಂತ. ತಗೊಳ್ಳೆಮ್ಮ, ಹಾಕಿ. ಈಗ ಟೊಮಾಟೊ ಹಾಕೋಣ. ಟೊಮಾಟೊ ಹಾಕಿದ್ರೆ ಆ ಕಲರಿಂದನೇ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ? ಇದು ಅಷ್ಟೇ ನಮ್ಮ ಅಂದಾಜಲ್ಲ. ಓಕೆ, ಜಾಸ್ತಿ ಬೇಡ. ಇದು ಸ್ವಲ್ಪ ಬೆಂದ್ಮೇಲೆ ಉಪ್ಪು 1.5 ಸ್ಪೂನ್. ಮನೇಲಿ ನೀನ್ ಮಾಡಿದ್ಯಪ್ಪ? ಮನೇಲಿ ನೀನ್ ಮಾಡಿದ್ಯಾ? ಈಗ ಬೇಳೆ ಹಾಕೋಣ. ಹಾಕೋಣ. ಮನೇಲಿ ಅಡುಗೆ ಮಾಡ್ತಾ ಇರ್ತೀನಿ. ಅಂದ್ರೆ ನಮ್ಮ ಯಜಮಾನ್ ಹೇಳಿದ್ರೆ ನನ್ನ ಆಯಸ್ ಇನ್ನೂ ಜಾಸ್ತಿ ಇದೆ, ಸೊ ಸದ್ಯಕ್ಕೆ ಮಾಡಬೇಡ ಅಂತ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ನಮ್ಮ ಅಡುಗೆ. ಹಾಗ ಈಗ ಬೇಳೆ ಜೊತೆಗೇನೆ ಅಕ್ಕಿ ಓಕೆನಾ? 1 ಕಪ್ ದಾಲು, 1 ಕಪ್ ಅಕ್ಕಿ. ಅಂದ್ರೆ ಇಬ್ಬರಿಗೆ ಅಂತಂದ್ಮೇಲೆ ಇಷ್ಟ ಸಾಕು, ಜಾಸ್ತಿ ಆಗತ್ತೆ. ನೀರ್ ಹಾಕೋಣ. ಓಕೆ, ಇದು ಅಷ್ಟೇ ಅಂದಾಜಲ್ಲಿ ಹಾಕ್ಬೇಕಂದ್ರೆ ಒಂದಿಷ್ಟು. ಸೊ ಹಾಗಿದ್ರೆ ನಾವು 1 ಕಪ್ ರೈಸ್, 1 ಕಪ್ ದಾಲ್ಗೆ ಎಷ್ಟು ಕಪ್ ನೀರ್ ಹಾಕೋಬೇಕಾಗತ್ತೆ? 2 ಗ್ಲಾಸ್ ನೀರು. 2 ಗ್ಲಾಸ್ ಅಂದಾಜು. 2 ಗ್ಲಾಸ್. ಇವಾಗ ಉಪ್ಪು ಹಾಕಿದೀವಿ, ಎಲ್ಲಾನು ಹಾಕ್ಬಿಟ್ಟಿದೀವಿ. ಈಗ ಇದಕ್ಕೆ ಹುಳಿ ಹಾಕೋಣ. ಎಲ್ಲ ಒಂದೇ ಸರಿ ಹಾಕ್ಬಿಡೋದು? ಎಲ್ಲ ಒಂದೇ ಸಲ ಹಾಕ್ಬೇಕು. ಅದೇ ಹೇಳಿದ್ದು 3 ವಿಸಿಲ್ ನಾವೇ ಹೊಡೆಯೋದು. ದಿಢೀರ್ ಅಂತ ಹೇಳಿ. ಇದು ಅಷ್ಟೇ ಅಂದಾಜಲ್ಲಿ. ತೀರಾ ಹುಳಿ ಆದ್ರೂ ತಿನ್ನಕ್ಕಾಗಲ್ಲ. ಹೌದು. ಇದಾದ್ಮೇಲೆ ಇನ್ನೇನ್ ಮಾಡ್ಬೇಕು ಗೊತ್ತಾ? ರುಚಿಗೆ ಸ್ವಲ್ಪ ತುಪ್ಪ. ಈಗ ಕ್ಲೋಸ್ ಮಾಡೋದ. ಈಗ ನಯನ 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 ಅಂತ 3 ಸಲ ಕರೆಯುತ್ತದೆ. ನಯನ ನಯನ ಅಂತ ಕೂಗುತ್ತಾ? ರೇಖಾ ರೇಖಾ ಅಂತ ಕೂಗಲ್ಲ. ಮಾಡ್ತಾ ಇರೋದು. ಸೂಪರ್. ಹಂಗೆ ನೀವು ಕಿಚನ್ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಒಂದಷ್ಟು ಪಾತ್ರೆ ಪಗಡೆಗಳಿಗೆ ಹೆಸರು ಹೇಳ್ತೀನಿ, ಅದಕ್ಕೆ ನಾವು ಅವಾರ್ಡ್ ಕೊಡ್ಬೇಕು ನೀವು. ಓಕೆನಾ? ಜೀವಮಾನ ಸಾಧನಾ ಪ್ರಶಸ್ತಿ ಕೊಡೋದಾದ್ರೆ ಯಾರಿಗೆ ಕೊಡ್ತೀರಾ? ಇಲ್ಲ ಇದೆಯಲ್ಲ ಕುಕ್ಕರ್. ಯಾಕೆ? ದಿಢೀರ್ ಅಂತ ಆಗೋಗ್ಬಿಡತ್ತಲ್ಲ, ಎಲ್ಲದಕ್ಕೂ ರಾಜ ಅದು. ಹಂಗ? ಅತ್ಯುತ್ತಮ ಪೋಷಕ ನಟ. ಪೋಷಕ ನಟ ಅಂದ್ರೆ ಉಪ್ಪು. ಯಾಕೆ ಅಂದ್ರೆ ಎಷ್ಟೇ ಚೆನ್ನಾಗಿ ರುಚಿಯಾದ ಅಡ್ಗೆ ಮಾಡು, ಅದ್ರಲ್ಲಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಬೇಕೇ ಬೇಕು, ಎಲ್ಲದಕ್ಕೂ ಬಳಸ್ತೀವಿ ನಾವು. ಪೋಷಕ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಹೀರೋ ಹೀರೋಯಿನ್ ಏನೇ ಇದ್ರೂನು ಪೋಷಕ ಕಲಾವಿದ್ರು ಇದ್ರೇನೆ ಒಂದ್ ಸಿನಿಮಾ, ಇಲ್ಲಾಂದ್ರೆ ಇಲ್ಲ. ಹಂಗೆ ನೀವು ಸುಮ್ನೆ 888 ಸಿನಿಮಾ ಮಾಡಿಲ್ಲ ಅಂತ ಇವಾಗ ಗೊತ್ತಾಯ್ತು ಮೇಡಮ್. ಅರುದು ಕುಡಿದು ಬಿಟ್ಟಿದ್ದೀರಾ. ಅತ್ಯುತ್ತಮ ನಾಯಕ ನಟಿ ಪ್ರಶಸ್ತಿ. ಯಾಕೆ? ಅಯ್ಯೋ, ಏನೇ ತಿಂದ್ರು, ಏನ ಆಳಮೂಳು ಏನೇ ತಿಂದ್ರು, ಒಂದು ಮುದ್ದೆ ತಿಂದ್ರು, ಇಷ್ಟ ಅನ್ನ ತಿಂದ್ರೆ ಸಾಕು ಹೊಟ್ಟೆ ತುಂಬ.
ಅನ್ನ ಬಿಟ್ಟಿರಕ್ಕಾಗಲ್ಲ ಆ ತರ ಇರುತ್ತೆ. ಸೂಪರ್. ಇವಾಗ